ಮಲಪ್ರಭಾ ಸಕ್ಕರೆ ಕಾರ್ಖಾನೆಗೆ ಅಂಟಿದ ಭ್ರಷ್ಟಾಚಾರದ ಮಸಿಯ ಪಿಡುಗು ತೊಲಗಿಸಿ ಅಭಿವೃದ್ಧಿ ಪಡಿಸೋದೇ ನನ್ನ ಗುರಿ ಅಂದ್ರು ಲೀಡರ್ ಬಸವರಾಜು ಮೊಕಾಶಿ. ಹೌದು, ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಚುನಾವಣೆ ಕಾವು ದಿನೇ ದಿನೇ ಜೋರಾಗುತ್ತಿದ್ದು, ಬರುವ 28ರಂದು ಚುನಾವಣೆ ನಡೆಯಲಿದೆ. ಈ ಬಾರಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಚುನಾವಣೆಗೆ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. ಈ ಬಾರಿ ಕರ್ನಾಟಕ ರಾಜ್ಯ ರೈತ ಸಂಘಗಳ ಕಬ್ಬು ಬೆಳೆಗಾರರು ಹಾಗೂ ಕಾರ್ಖಾನೆಯ ಅಭಿವೃದ್ಧಿ ಪ್ಯಾನೆಲ್ ಅನ್ನು ಸಕ್ಕರೆ ಕಾರ್ಖಾನೆಯ ಮಾಜಿ ಅಧ್ಯಕ್ಷರಾಗಿದ್ದ ದಿವಂಗತ ರುದ್ರಪ್ಪ ಮೊಕಾಶಿ ಅವರ ಸುಪುತ್ರ ರುದ್ರಪ್ಪ ಮೊಕಾಶಿ ನೇತೃತ್ವದಲ್ಲಿ ಸ್ಪರ್ಧೆಗೆ ಇಳಿದಿದ್ದು, ನಿನ್ನೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಅವರೊಂದಿಗೆ ಬಸವರಾಜು ಮೊಕಾಶಿ ಅವರು ಮಾತನಾಡಿ ಪ್ಯಾನೆಲ್ ಸ್ಪರ್ಧೆ ಹಾಗೂ ಕಾರ್ಖಾನೆಯ ಪ್ರಸ್ತುತ ಪರಿಸ್ಥಿತಿ ಹಾಗೂ ಎದುರಾಳಿ ಪ್ಯಾನೆಲ್ಗಳ ಸ್ಪರ್ಧೆ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ. ಹಲೋ, ಹಾಯ್, ನಮಸ್ಕಾರ. ನಾನು ನಿಮ್ಮ ಬಸವರಾಜ್ ಮಾತಾಡ್ತಿದ್ದೀನಿ, ಪತ್ರಕರ್ತರು. ವಿಶೇಷವಾಗಿ ಈಗ ಕಿತ್ತೂರಿನಲ್ಲಿ ಒಂದು ರೀತಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಪರಿಸ್ಥಿತಿ ತುಂಬಾ ಜೋರಾಗಿದೆ. ಇಂಥ ಸಂದರ್ಭದಲ್ಲಿ ಒಂದು ರೀತಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. ವಿಶೇಷವಾಗಿ ಒಂದ್ ಕಡೆ ರೈತ ಸಂಘದ ಒಂದು ರೀತಿ ಪ್ಯಾನೆಲ್, ಮತ್ತೊಂದು ಕಡೆ ಮಾಜಿ ಅಧ್ಯಕ್ಷ ನಾಸಿರ್ ಭಗವಾನ್ ಅವರ ಒಂದು ರೀತಿ ಪ್ಯಾನೆಲ್. ಇವು ಎರಡಕ್ಕೂ ಸಹ ಒಂದು ರೀತಿ MLCಗಳಾಗಿರುವಂತಹ ಚಂದ್ರರೆಡ್ಡಿ, ಬಾಬಾ ಸಾಹೇಬ್ ಪಾಟೀಲ್ ಮತ್ತು ವಿಠಲ್ ಅವರ ಒಂದು ನೇತೃತ್ವದಲ್ಲಿ ಒಂದು ಪ್ಯಾನೆಲ್ ಆಗಿದೆ. ವಿಶೇಷವಾಗಿ ಮೊದಲಿಂದಲೂ ಸಹ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಪರ ತುಂಬಾ ಧ್ವನಿಯಾಗಿ ನಿಂತಕ್ಕಂಥ ಕೀರ್ತಿ ರೈತ ಸಂಘಕ್ಕೆ ಸಲ್ಲುತ್ತೆ. ಈಗ ನಮಗೆ ಸಿಕ್ಕಿರ್ತಕ್ಕಂಥದ್ದು ವಿಶೇಷವಾಗಿ ನವಲಗಟ್ಟಿಯ ರುದ್ರಪ್ಪ ಮೊಕಾಶಿ ಅವರು ಅಂದ್ರೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಯಾಕಪ್ಪ ಅಂದ್ರೆ ಒಂದಾನೊಂದು ಕಾಲದಲ್ಲಿ ಅವರು ಸಹ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾಗಿದ್ದರು. ಸಾಕಷ್ಟು ಒಂದು ಒಳ್ಳೆ ರೀತಿ ಹೆಸರು ತಗೊಂಡ್ಕೊಟ್ಟಿದ್ರು. ಈಗ ಅವರ ಪುತ್ರ ಆಗಿರ್ತಕ್ಕಂಥ ಬಸವರಾಜ್ ಮೊಕಾಶಿ ಅವರ ನೇತೃತ್ವದಲ್ಲಿ ರೈತ ಸಂಘದ ಒಂದು ರೀತಿ ಪ್ಯಾನಲ್ ಆಗಿದೆ. ಬನ್ನಿ, ಯಾವ ರೀತಿ ಚುನಾವಣಾ ಯಾವ ರೀತಿ ಆಗಿದೆ ಬಗ್ಗೆ ಸಮಗ್ರ ಚರ್ಚೆ ಮಾಡೋಣ. ಸರ್, ನಮಸ್ತೆ. ನಮಸ್ಕಾರ. ಹೇಳಿ ಸರ್. ವಿಶೇಷವಾಗಿ ಇನ್ನೇನು 28ಕ್ಕೆ ಚುನಾವಣಾ ಕುಸ್ತಿ ತುಂಬಾ ಇದಾಗ್ತಾ ಇದೆ, ಕುಸ್ತಿ ಎಲ್ಲ ರೆಡಿ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಒಂದ್ ಕಡೆ ಪ್ರಬಲರು, ವಿಶೇಷವಾಗಿ ಒಂದ್ ಕಡೆ ಮಾಜಿ ಅಧ್ಯಕ್ಷರು, ಈ ನಡುವೆ ನೀವು ನಿರಂತರವಾಗಿ ಕಾರ್ಖಾನೆ ಪರ ಹೋರಾಟ ಮಾಡ್ಕೊಂತ ಬಂದವರು. ಯಾವ ರೀತಿ ನಿಮ್ಮ ಚುನಾವಣೆ ತಂತ್ರ ಯಾವ ರೀತಿ ನಡೆದಿದೆ? ಈಗ ನಮ್ಮ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಒಂದು ಚುನಾವಣೆಯಲ್ಲಿ ನಾವೆಲ್ಲ ಭಾಗವಹಿಸಲಿಕ್ಕೆ ಕಾರಣ ಏನಾಯ್ತಂದ್ರೆ, ನಾವು ಸತತ 2 ವರ್ಷಗಳಿಂದ ಅಲ್ಲಿ ಆಗಿರೋ ಭ್ರಷ್ಟಾಚಾರದ ವಿರುದ್ಧ ನಾನು ಹೋರಾಟ ಮಾಡಿದ್ದೀವಿ. ನಮ್ಮ ಸಂಘಟನೆ ವತಿಯಿಂದ ಸುಮಾರು 18 ಸಂಘಟನೆಗಳು ಭಾಗವಹಿಸಿ ನಾನಾ ಥರದ ಸಂಘಟನೆಗಳು ಕೂಡ ನಮಗೆ ಸಪೋರ್ಟ್ ಮಾಡಿದರು. ಕರ್ನಾಟಕ ರಕ್ಷಣಾ ವೇದಿಕೆಯವರು, ದಲಿತ ಸಂಘರ್ಷ ಸಮಿತಿಯವರು, ನಾನಾ ಥರದ ಕೂಲಿ ಕಾರ್ಮಿಕರ ರೈತ ಸಂಘಟನೆಗಳು ಎಲ್ಲ 18 ಸಂಘಟನೆಗಳು ನಮಗೆ ಸಪೋರ್ಟ್ ಮಾಡಿದರು. ಹಾಗೂ ಈ ಒಂದು ಹೋರಾಟದಲ್ಲಿ ನಮಗೆ ಯಶಸ್ಸು ಕೂಡ ಸಿಕ್ತು. ಯಾವ ರೀತಿ ಅಂದ್ರೆ, ಇಲ್ಲಿ ಆಗಿರೋ ಭ್ರಷ್ಟಾಚಾರವನ್ನು ಬಯಲಿಗೆ ಎಳೆಯುವಲ್ಲಿ ನಾವು ಯಶಸ್ವಿಯಾದ ದಾಖಲೆಗಳ ಸಮೇತ ನಾವು ಲೋಕಾಯುಕ್ತರಿಗೆ ಹಾಗೂ ಸರ್ಕಾರಕ್ಕೆ ಕೊಟ್ಟಾಗ ಲೋಕಾಯುಕ್ತ ತನಿಖೆ ಕೂಡ ನಡೆದಿದೆ. ಜೊತೆಗೆ ನ್ಯಾಯಾಂಗ ತನಿಖೆ ಕೂಡ ಈಗಾಗಲೇ ಪ್ರಾರಂಭವಾಗಿದೆ. ಈ ಒಂದು ಬೆಳವಣಿಗೆಯನ್ನು ಗಮನಿಸಿ ನಮ್ಮ ರೈತರು, ಇಲ್ಲ ನೀವು ಇದಕ್ಕೆ ಇಷ್ಟೊಂದು ಪ್ರಾಮಾಣಿಕವಾಗಿ ನೀವು ಹೋರಾಟ ಮಾಡಿದಿರಿ, ಮುಂದೆ ಕೂಡ ನೀವೇ ಇದರ ಚುಕ್ಕಾಣಿ ಹಿಡಿಬೇಕು ಅಂದಾಗ, ನಾವು ಈಗಾಗಲೇ ಸಾಕಷ್ಟು ಸಂಕಷ್ಟದಲ್ಲಿರುವಂಥ ಸಕ್ಕರೆ ಕಾರ್ಖಾನೆ ಆರ್ಥಿಕ ಸ್ಥಿತಿ ಕೂಡ ತುಂಬ ತೊಂದರೆ ಇದೆ. ನಾವು ಅಲ್ಲಿ ಹೋದ್ಮೇಲೆ ಮೊದಲು ಅದಕ್ಕೆ ಆರ್ಥಿಕ ಬಲ ಬೇಕು. ಅದಕ್ಕೆ ಮೊದಲು ನಾವು ಕೆಲವೊಂದು ಸಂಘ ಸಂಸ್ಥೆಗಳಿಗೆ ಭೇಟಿಯಾಗಿ ನಮ್ಮ ಸಂಘಟನೆಗೆ, ನಮ್ಮ ಕಾರ್ಖಾನೆಗೆ ಕೆಲವೊಂದು ಸ್ವಲ್ಪ ಹಣದ ಅವಶ್ಯಕತೆ ಬೀಳುತ್ತೆ, ತಾವೇನಾದರೂ ಹೆಲ್ಪ್ ಮಾಡ್ತೀರಾ ಅಂತ ಅಂದಾಗ ಕೆಲವೊಂದು ಸಂಘಟನೆಯವರು ಮುಂದೆ ಬಂದು ಸಹಾಯ ಮಾಡಲಿಕ್ಕೆ ಮುಂದೆ ಬಂದರು. ಅದು ನಿಮ್ಮ ಏನಾದರೂ ನೇತೃತ್ವ ಬಂದರೆ ನಾವು ಮಾಡ್ತೀವಿ ಅಂತ ಒಪ್ಕೊಂಡ ಮೇಲೆ ನಾವು ರೈತರಿಗೆ ತಿಳಿಸಿ ನಾವು ಚುನಾವಣೆ ಅಖಾಡೆಗಿಳಿದೆವು. ಈಗ ಓಕೆ, ಎಲ್ಲ ಚುನಾವಣೆ ಪ್ರಚಾರ ನಡೆದಿದೆ. ವಿಶೇಷವಾಗಿ 2 ಪ್ಯಾನಲ್ಗಳಿಗೆ ಎದುರೇಟು ಕೊಡ್ತಾ ಇದ್ದೀರಾ ಚುನಾವಣೆ ಮುಖಾಂತರ. ವಿಶೇಷವಾಗಿ ಯಾವ ರೀತಿ ರೈತರು ಮತ್ತೆ ಮತದಾರರು ಷೇರುದಾರರು, ವಿಶೇಷವಾಗಿ 28ನೇ ತಾರೀಕೇನು ಎಲೆಕ್ಷನ್ ಇದೆಯಲ್ಲ, ಅಲ್ಲಿವರೆಗೂ ಸಹ ವಿಶೇಷವಾಗಿ ನಿಮ್ಗೆ ಓಟ್ಗಳು ಬೀಳ್ತವೆ, ಇಲ್ಲ ಬೇರೆ ಬೇರೆ ಪ್ರಭಾವಕ್ಕೆ ಒಳಗಾಗ್ತಾರೆ ಅಂತಕ್ಕಂಥದ್ದು ಏನಾರು ಇದೆಯಾ? ನಿಮಗೆ ಓಟ್ ಬೀಳ್ತವೆ ಅಂತ ಏನಾದ್ರು ನಿಮ್ಗೆ ವಿಶ್ವಾಸ ಇದೆಯಾ? ಖಂಡಿತ ಇದೆ. ಹೆಂಗಂದ್ರೆ
ನಾವು ಪ್ರಚಾರಕ್ಕೆ ಹೋದಾಗ ಪಾಪ ಮುಗ್ಧ ರೈತರು ಇನ್ನೂ ಇದ್ದಾರೆ. ಅವರು ನಮ್ಮ ಹಿಂದೆ ನಮ್ಮ ರೈತ ಸಂಘದ ಆಡಳಿತ ಇದ್ದಾಗ ಯಾವ ರೀತಿ ಒಂದು ಪ್ರಾಮಾಣಿಕ ಒಂದು ವ್ಯವಸ್ಥೆ ಆಡಳಿತವನ್ನು ಕೊಟ್ಟಿದ್ವಲ್ಲ, ಆ ಒಂದು ನೆನಪಿಗೋಸ್ಕರ ಚುನಾವಣೆಗೆ ಮತದಾರರಿಗೆ ದುಡ್ಡು ಕೊಡೋದು ಈಗ ವಾಡಿಕೆಯಾಗಿದೆ. ಮತದಾರ ನಮಗೆ ದುಡ್ಡು ಕೊಡ್ಲಿಕ್ಕೆ ಮುಂದೆ ಬಂದಿದ್ದಾರೆ. ನೀವು ಪ್ರಾಮಾಣಿಕ ಹೋರಾಟ ಮಾಡ್ತಿದ್ದಾರೆ, ನೀವು ನಮ್ಮದು ಒಂದು ಅಳಿಲು ಸೇವೆ ಮಾಡ್ತೀವಿ, ನೀವು ಸಂಘಟನೆಯಿಂದ ಕಾಂಟೆಸ್ಟ್ ಮಾಡಿ ಈ ಕಾರ್ಖಾನೆ ಚುಕ್ಕಾಣಿ ಹಿಡಿದು ಪ್ರಾಮಾಣಿಕ ಆಡಳಿತ ಕೊಡಬೇಕು ಅಂತ ನಮಗೆ ಒತ್ತಾಯ ಮಾಡ್ತಾ ಇದ್ದಾರೆ. ಇನ್ನೇನು ಬೇಕು ನಮಗೆ? ಒಂದ್ ಕಡೆ ರಾಜಕೀಯ ಶಕ್ತಿಗಳು, 3 ರಾಜಕೀಯ ಶಕ್ತಿಗಳು ಒಂದ್ ಕಡೆ ಇರ್ತವೆ. ಒಂದೊಂದ್ ಕಡೆ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಅಂತ ಹೇಳ್ಬಿಟ್ಟು ನಾಸಿರ್ ಭಗವಾನ್ ಅವ್ರ ಪ್ಯಾನೆಲ್, ಒಂದ್ ಕಡೆ ಒಂದ್ ರೀತಿ ರೈತ ಸಂಘಗಳ ಶಕ್ತಿಗಳು ತಗೊಂಡು ಇದು ಮಾಡ್ತಾ ಇದ್ದಾರೆ. ಯಾವ ರೀತಿ ನಿಮ್ಮ ಆಪೋಸಿಟ್ ಕ್ಯಾಂಡಿಡೇಟ್ಗಳ ಬಗ್ಗೆ, ವಿಶೇಷವಾಗಿ ಒಂದ್ ಕಡೆ 2 ಪ್ಯಾನೆಲ್ ಇದಾವೆ, ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಯಾವ ರೀತಿ? ನಮಗೇನು ಎದುರುಗಡೆ ಪ್ಯಾನೆಲ್ಗಳ ಬಗ್ಗೆ ನಮಗೆ ಯಾವುದೇ ಥರ ಹೆದರಿಕೆನೇ ಇಲ್ಲ. ಯಾಕಂದ್ರೆ ನಾವು ಮಾಡಿದ ಕೆಲಸದ ಮೇಲೆ ವಿಶ್ವಾಸ ಇದೆ, ಅದರ ಮೇಲೆ ಭರವಸೆ ಕೂಡ ಇದೆ. ಜನರು ಆ ರೀತಿ ಸ್ಪಂದಿಸ್ತಾ ಇದ್ದಾರೆ. ನಮಗೆ ಎದುರುಗಡೆ ಪ್ಯಾನೆಲ್ಗಳ ಬಗ್ಗೆ ನಮ್ಗೆ ಯಾವುದೇ ಥರದ ಹೆದರಿಕೆನೂ ಇಲ್ಲ, ಭಯನೂ ಇಲ್ಲ. ಈಗ ನೀವು ಈ ಪ್ಯಾನೆಲ್ ಮಾಡೋದಲ್ಲ, ಈ ಪ್ಯಾನೆಲ್ ಮಾಡೋದಂತ ಏನಾದ್ರು ನಿಮ್ಮನ್ನ ಸಂಪರ್ಕ ಮಾಡಿದ್ರೆ ವಾಪಸ್ ತಗೊಳ್ಳಿ, ನಾವು ನಡೆಸ್ತೀವಿ ಅಂತ ಹೇಳ್ಬಿಟ್ಟು ಏನ್ ಭರವಸೆ ಅವ್ರದ್ದು? ಈಗಾಗಲೇ ಸಾಕಷ್ಟು ನೋಡ್ತಾ ಇದೀವಲ್ಲ. ಅಲ್ಲ, ಇಷ್ಟೊಂದು ವಿಶ್ವಾಸ ಕೊಟ್ಟು ರೈತರು ನಮ್ಮನ್ನು ಚುನಾವಣೆಗೆ ಇಳಿಸಿದ್ದಾರೆ. ಆ ಲಕ್ಷಾಂತರ ರೈತರಿಗೆ ಒಂದು ಮೋಸ ಮಾಡಿ ನಾವು ಇವ್ರ ಕೈಯಲ್ಲಿ ಕಾರ್ಖಾನೆ ಕೊಡ್ತೀವ? ಸಾಧ್ಯವೇ ಇಲ್ಲ. ಈಗ ನಾವು ಆಲ್ರೆಡಿ ಒಂದ್ ರೀತಿ ಗೆದ್ದಾಗಿದೆ ಅಂತಕ್ಕಂಥ ವಿಶ್ವಾಸದಲ್ಲಿದ್ದಾರೆ. ವಿಶೇಷವಾಗಿ ಒಂದ್ ಕಡೆ ಒನ್ ವೇ ಆಗ್ತಕ್ಕಂಥ ಫೈಟ್ ಇದೆ ಅಂತ ಹೇಳ್ಬಿಟ್ಟು ವಿಶ್ವಾಸದಲ್ಲಿದ್ದಾರೆ. ಇಂಥ ಸಂದರ್ಭದಲ್ಲಿ ಎದುರಾಳಿಗಳು, ವಿಶೇಷವಾಗಿ ಚಂದ್ರಲಟ್ಟಿ ಅವರು, ಬಾಬಾ ಸಾಹೇಬ್ ಪಾಟೀಲ್ ಅವರು, ಮತ್ತೆ ವಿಠಲ್ ಅಂಗೇಕರ್ ಅವರು, ವಿಶೇಷವಾಗಿ ಅವರೆಲ್ಲ ಸೇರಿ ಒಂದು ಇದು ಮಾಡಿದಾರಲ್ಲ, ಯಾವ ರೀತಿ ಸರ್ ಏನಾದ್ರು ನಿರೀಕ್ಷೆ ಮಾಡ್ಬೋದಾ ಅವರಿಂದ? ಫ್ಯಾಕ್ಟರಿ ಒಂದು ಪುನಶ್ಚೇತನಕ್ಕೆ, ಸಬಲೀಕರಣಕ್ಕೆ ಏನಾದ್ರು ನಿರೀಕ್ಷೆ ಮಾಡ್ಬೋದಾ ಅವರಿಂದ? ಅವ್ರ ಕಡೆಯಿಂದ ಏನಾದ್ರು ನಿರೀಕ್ಷೆ ಮಾಡ್ಬೋದಾ? ಹೇಳ್ತೀನಿ. ಹಾ, ಈಗ 2.5-3 ವರ್ಷ ಅವ್ರಲ್ಲ ಅಧಿಕಾರಕ್ಕೆ ಬಂದು, ಆವಾಗಲಿಂದ ನಾವು ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡ್ತಾನೆ ಇದ್ದೀವಿ. ನಾವೇನು ಚುನಾವಣೆಗೆ ಡೈರೆಕ್ಟ್ ಬಂದಿಲ್ಲ. ನಾವು ಶಾಸಕರಿಗೂ ಹೇಳಿದ್ದೀವಿ, ಏನಾದರೂ ಅದಕ್ಕೊಂದು ಸ್ವಲ್ಪ ಕಾಯಕಲ್ಪ ಮಾಡಿ, ಯಾಕಂದರೆ ನಿಮ್ಮ ತಂದೆಯವರು, ನಮ್ಮ ತಂದೆಯವರು ಆ ಕಾರ್ಖಾನೆಗೋಸ್ಕರ ಸಾಕಷ್ಟು ತ್ಯಾಗ ಮಾಡಿದ್ದಾರೆ ಅಂತ ನಾವು ಶಾಸಕರಿಗೂ ಹೇಳಿದ್ವಿ. ಅದೇ ರೀತಿ ಬೇರೆ ಬೇರೆ ಜನಪ್ರತಿನಿಧಿಗಳಿಗೂ ಹೇಳಿದ್ವಿ. ಯಾರೂ ಮುಂದೆ ಬರಲಿಲ್ಲ. ಮಾಡೋರಾದ್ರೆ ಈಗಾಗಲೇ ಈ 2-3 ವರ್ಷದಲ್ಲಿ ಏನಾದರೂ ತಂದು ಕೊಡಬೇಕಾಗಿತ್ತಲ್ಲ, ಇನ್ನೂರಿಗೆ ಯಾರು ಏನು ಕೊಟ್ಟಿಲ್ಲ. ಮತ್ತು ಈಗ ಅದರಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ನಾವು ಹೋರಾಟ ಮಾಡಿ, ಅಲ್ಲಿ ಎಲ್ಲ ಪ್ರೈವೇಟ್ MDಗಳು ಬಂದು ಅಲ್ಲೆಲ್ಲ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಒಂದು ಸರ್ಕಾರಿ MD ಬೇಕು ಅಂತ ಸಹಕಾರ ಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಅವರು ಸರ್ಕಾರಿ ವ್ಯವಸ್ಥಾಪಕ ನಿರ್ದೇಶಕರನ್ನು ಕೊಟ್ಟಾಗ, ಈ ಭ್ರಷ್ಟರಿ ಬೆನ್ನಿಗೆ ನಿಂತಂಥ ನಾಯಕರು ಆ ಸರ್ಕಾರಿ MDನ ವಾಪಸ್ ರಿವೋಕ್ ಮಾಡಿಸಿದ್ರು. ಇನ್ನೊಮ್ಮೆ ಆಡಳಿತ ಅಧಿಕಾರಿನ ಹಾಕಿಸ್ಕೊಂಡು ಬಂದ್ವಿ. ಅವ್ರನ್ನೂ ಕೂಡ ಸ್ಟೇ ತೊಗೊಂಬಂದ್ರು ಕೋರ್ಟ್ಗೆ ಹೋಗಿ. ಇಷ್ಟೆಲ್ಲ ಈ ಭ್ರಷ್ಟರಿಗೆ ಬೆನ್ನಿಗೆ ನಿಂತಂಥ ಜನಪ್ರತಿನಿಧಿಗಳು ಯಾವ ಮುಖ ಇಟ್ಕೊಂಡು ರೈತರ ಹತ್ರ ಓಟ್ ಕೇಳಕ್ಕೆ ಬರ್ತಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಈಗ ಚಂದ್ರಲಟ್ಟೆಯವರು ಮಾತು ಹೇಳಿದ್ದಾರೆ, ವಿಶೇಷವಾಗಿ ನಾವು ಈ ಚುನಾವಣೆ ಬರೋದಕ್ಕಿಂತ ಮುಂಚೆ ಅಲ್ಲಿರ್ತಕ್ಕಂಥ ಒಂದು ಕಾರ್ಮಿಕರಿಗೆ ವೇತನ ಕೊಟ್ಟು ಬಂದಿದ್ವಿ, ಮತ್ತೆ ರೈತರಿಗೆ ಬಿಲ್ ಬಾಕಿ ಮೊತ್ತಗಳನ್ನೆಲ್ಲ ಕ್ರಿಯೇಟ್ ಮಾಡಿದ್ವಿ. ಟೋಟಲ್ 5 ಕೋಟಿ ಕೊಟ್ಟು ಬಂದಿದ್ದೀವಿ, ಕೊಟ್ಟು ಚುನಾವಣೆ ಪ್ರಚಾರಕ್ಕೆ ಬಂದಿದ್ವಿ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಅವರು ತಮ್ಮ ಬಿಸ್ನೆಸ್ಸಿಗೆ ಕೊಟ್ಟಿದ್ದಾರೆ, ಮೊಲಾಸಿಸ್ ಮೇಲೆ ಅಡ್ವಾನ್ಸ್ ಕೊಟ್ಟಿದ್ದಾರೆ. ಅವರೇನು ಕಾರ್ಖಾನೆ ಉದ್ಧಾರಕ್ಕೋಸ್ಕರ ಕೊಟ್ಟಿಲ್ಲ, ಅವ್ರಿಗೆ ಮೊಲಾಸಿಸ್ ಬೇಕಾಗಿದೆ, ಅದಕ್ಕೆ ಅಡ್ವಾನ್ಸ್ ಕೊಟ್ಟಿದ್ದಾರೆ. ಕೊಡೋದಾಗಿದ್ರೆ ಸರ್ಕಾರದಿಂದ ಸಾಕಷ್ಟು ಕೊಡಿಸ್ಬೋದಾಗಿತ್ತು. ಅವರು ಫ್ಯಾಕ್ಟ್ರಿ ಉದ್ಧಾರ ಮಾಡಲಿಕ್ಕೆ, ಏನಾದರೂ ಒಂದು ಪುನಶ್ಚೇತನ ಮಾಡಲಿಕ್ಕೆ. ಪುನಶ್ಚೇತನ ಅಂತ ಹೇಳ್ತಾ ಇದ್ದಾರಲ್ಲ, ನಮಗೇನು ಅದ್ರ ಮೇಲೆ ನಂಬಿಕೆ ಇಲ್ಲ. ಓಕೆ, ಯಾಕಪ್ಪ ಅಂತಂದ್ರೆ ಸಾಮಾನ್ಯ ಮಂದಿ, ವಿಶೇಷವಾಗಿ ಎಲ್ಲರೂ ತಂಡ ಕಟ್ಕೊಂಡು ಪ್ಯಾನೆಲ್ ಕಟ್ಟಿದ್ರು. ವಿಶೇಷವಾಗಿ ಒಂದು ಕಡೆ ಇದೆ, ಎಂತೆಂಥವರು ಸಾಕಷ್ಟು ಜನ ರಾಜಕೀಯ ಶಕ್ತಿಗಳೇ ಒಂದು ರೀತಿ ಫ್ಯಾಕ್ಟ್ರಿನ ಒಂದು ರೀತಿ ಪುನಶ್ಚೇತನ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇಂಥ ಸಂದರ್ಭದಲ್ಲಿ ತಾವು ಒಂದು ಜನಸಾಮಾನ್ಯರನ್ನ ರೈತರುಗಳು ಕಟ್ಕೊಂಡು ಹೋಗ್ತಾ ಇದ್ದಿಲ್ಲ. ನಿಜವಾಗೂ ನಿಮ್ಗೆ ನಂಬಿಕೆ ಇದೆಯಾ ಇದನ್ನ ಈ ಸಾಮರ್ಥ್ಯ ಬೇಕು, ಸಾಕಷ್ಟು ಆರ್ಥಿಕ ಸಬಲೀಕರಣ ಬೇಕು, ಯಾವ ರೀತಿ ಸಾಧ್ಯ? ಏನ್ ನೀವು ಪ್ಲಾನ್ ಮಾಡ್ಕೊಂಡಿದ್ದೀರಾ? ಬಸವರಾಜ್ ಅವರೇ, ಈ ಹಿಂದೂ ಕೂಡ ಸುಮಾರು 90ರ ದಶಕದಲ್ಲಿ ಅವಾಗ ಕೇವಲ 6 ಕೋಟಿ ರೂಪಾಯಿ ಹೊರೆಯಾಗಿತ್ತು ಸಾಲಕ್ಕೆ. ಅಷ್ಟಕ್ಕೇ ಕಾರ್ಖಾನೆಯನ್ನು ಸೀಸ್ ಮಾಡಿ ಆಕ್ಷನ್ ಮಾಡ್ಲಿಕ್ಕೆ ಬಂದಿದ್ರು ಬ್ಯಾಂಕ್ದವರು. ಅಂದರೆ ಅದರದ್ದು ಮೊತ್ತ ಇವಾಗ 200 ಕೋಟಿ ರೂಪಾಯಿ ಆಗುತ್ತೆ. ಅವಾಗ ಕೂಡ ಇದೇ ಸ್ಥಿತಿ ಇತ್ತು, ಗೊತ್ತಿತ್ತು ಇದೇ ಸ್ಥಿತಿ ಹೀಗಿದೆ ಅಂತ. ಅವಾಗಿನ ನಡೆಸಲಿಕ್ಕೆ ದುಡ್ಡು ಇದ್ದಿದ್ದಿಲ್ಲ.
ಫ್ಯಾಕ್ಟ್ರಿ ನಡೆಸಲಿಕ್ಕೆ ದುಡ್ಡು ಇದ್ದಿಲ್ಲ ಅವಾಗ, ಅದೇ ಸಾಲ ಹರಿಯೋದನ್ನೇ ಹೆಚ್ಚಾಗಿತ್ತು. ಅಂಥದ್ರಲ್ಲಿ ನಮ್ಮ ತಂದೆಯವರ ನೇತೃತ್ವದಲ್ಲಿ ಚುನಾವಣೆ ಗೆದ್ದು ಬಂದು ಅದೇ ಸಕ್ಕರೆ ಕಾರ್ಖಾನೆಯನ್ನು ಕೇವಲ 3 ವರ್ಷದಲ್ಲಿ ಸುಧಾರಣೆ ಮಾಡಿ 6 ಕೋಟಿ ರೂಪಾಯಿ ಸಾಲ ಹರಿದು ಹೈಯೆಸ್ಟ್ ಇತಿಹಾಸ, ಸುಮಾರು 950 ರೂಪಾಯಿ 75 ರೂಪಾಯಿ ಆಗಿನ ಕಾಲದಲ್ಲಿ ಹೈಯೆಸ್ಟ್ ಬಿಲ್ ಕೊಟ್ಟು ಕಾರ್ಖಾನೆ ಡಿಪಾಸಿಟ್ ಬ್ಯಾಂಕ್ನಲ್ಲಿ, ಅದೇ DCC ಬ್ಯಾಂಕ್ನಲ್ಲಿ 12 ಕೋಟಿ ರೂಪಾಯಿ ಡಿಪಾಸಿಟ್ ಇಟ್ಟು ಒಂದು ದಾಖಲೆ ಮಾಡಿದ್ದಾರೆ. ಯಾಕೆ ಸಾಧ್ಯ ಆಯಿತು ಅಂದರೆ ಪ್ರಾಮಾಣಿಕ ಆಡಳಿತ. ಅದಕ್ಕೋಸ್ಕರ ಆ ಭರವಸೆ ಮೇಲೆ ನಾವು ಚುನಾವಣೆಗೆ ಬಂದಿದ್ದೀವಿ. ಅಲ್ಲಿ 220 ಕೋಟಿಗೂ ಮೇಲ್ಪಟ್ಟು ವಿಶೇಷವಾಗಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಸಾಲ ಇದೆ. ವಿಶೇಷವಾಗಿ ಏನ್ ಸರ್, ಏನು ಈ ವರ್ಷದಿಂದ ವರ್ಷಕ್ಕೆ ಅವಧಿಯಿಂದ ಅವಧಿಗೆ ಏರ್ಕಂತ ಹೋಗ್ತಾ ಇದೆ. ಏನ್ ಸರ್ ಈ ರೀತಿ ಆಗಿದ್ರೆ ಯಾಕೆ, ಏನು ಅಂತ? ಆಡಳಿತ ಮಾಡೋರೇ ಆಗಿದ್ದಾರೆ. ಒಳ್ಳೆ ಆಡಳಿತ, ಪ್ರಾಮಾಣಿಕ ಆಡಳಿತ ಕೊಟ್ಟರೆ ಎಲ್ಲ ರೈತರು ನಮ್ಮ ಫ್ಯಾಕ್ಟ್ರಿಗೆ ಕಬ್ಬಸ್ತಾರೆ. ಇಲ್ಲ ಆಡಳಿತ ಮಾಡೋರು ಭ್ರಷ್ಟಾಚಾರ ತೊಡಗಿದ್ರೆ ಯಾರು ಬರ್ತಾರೆ? ಭರವಸೆ ಏನಿಲ್ಲಲ್ಲ. ನಾವು ಒಳ್ಳೆ ಆಡಳಿತ ಕೊಡ್ತೀವಿ ಹಾಗೂ ಒಳ್ಳೆ ಬಿಲ್ ಕೊಡ್ತೀವಿ ಅಂದರೆ ನಾವು ಇಲ್ಲಿ ಯಾವುದು ಗ್ಯಾಂಗು ಕೂಡ ಹಾಕೋದು ಜರೂರಿಲ್ಲ. ಒಂದು 4 ಲಕ್ಷ 5 ಲಕ್ಷ ಟನ್ ಕಬ್ಬು ಬರುತ್ತೆ. ಒಳ್ಳೆ ಆಡಳಿತ ಕೊಡಬೇಕು. ನಾವು ಒಳ್ಳೆ ಆಡಳಿತ ಕೊಡೋ ಭರವಸೆ ನಮಗಿದೆ, ಅದು ಮತದಾರರಿಗೂ ಕೂಡ ಇದೆ. ಯಾಕಂದರೆ ಈಗಾಗಲೇ ನೋಡಿದ್ದಾರೆ, ಇನ್ನೇನು ಬೇರೆ ಯಾವುದೇ ಆಮಿಷಕ್ಕೆ ನಮ್ಮ ಮತದಾರರು ಬಲಿಯಾಗೋದಿಲ್ಲ. ಇದು 100ಕ್ಕೆ 100 ಸತ್ಯ. ಈಗ ನಾವು ಖಾಸಗೀಕರಣ, ವಿಶೇಷವಾಗಿ ಖಾಸಗೀಕರಣ ಆಗುತ್ತೆ, ನಾವು ಯಾವುದೇ ಕಾರಣಕ್ಕೂ ಆಗೋದು ಬಿಡೋದಿಲ್ಲ. ವಿಶೇಷವಾಗಿ ಅದನ್ನ ಸಬಲೀಕರಣ ಮಾಡ್ಲಿಕ್ಕೆ ಬರ್ತೀವಿ ಹೊರತು ನಾವು ಖಾಸಗೀಕರಣ ಮಾಡಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಯಾಕಪ್ಪ ಅಂದ್ರೆ ಒಂದು ಚಂದ್ರ ಗಟ್ಟಿಹೊಳಿ ಇರ್ಬೋದು, ಮತ್ತೆ ಈ ಕಡೆ ಇವರು. ವಿಶೇಷವಾಗಿ ಅದಕ್ಕೆ ನಿಮ್ಮ ಅಭಿಪ್ರಾಯವಾಗಿದೆ? ನೋಡಿ, ಖಾಸಗೀಕರಣ ಆಗೋದಿಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ಈಗ ಹಿಂದೆ ಕೂಡ ಇದೇ ಖಾನಾಪುರ ಸಕ್ಕರೆ ಕಾರ್ಖಾನೆಯನ್ನು ಇದೇ ರೀತಿ ಭ್ರಷ್ಟ ವ್ಯವಸ್ಥೆ ಆಗಿ ಹಾಳಾಯಿತು. ಹಾಳಾದ್ಮೇಲೆ ಇವತ್ತು ಪಾಪ ಆ ಕಾರ್ಖಾನೆಗೆ ಷೇರುದಾರ ಏನಿದ್ರಲ್ಲ, ಯಾವುದೇ ಬೆಲೆ ಕೂಡ ಇಲ್ಲ ಅವರಿಗೆ. ಅದನ್ನು ನೋಡಿ ಈ ಕಾರ್ಖಾನೆಯ ಷೇರುದಾರರು ತುಂಬ ಜಾಗೃತರಾಗಿದ್ದಾರೆ. ಅದಕ್ಕೆ ಸಾಧ್ಯವೇ ಇಲ್ಲ ಈ ಕಾರ್ಖಾನೆಯನ್ನು ಬೇರೆಯೊಬ್ಬರಿಗೆ ನಮ್ಮ ರೈತರು, ನಮ್ಮ ಮತದಾರರು ಒಪ್ಪಿಸ್ತಾರೆ ಅನ್ನೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ನಿಮ್ಮ ಪ್ರಕಾರ ಅವ್ರೇನಾದ್ರು ಆಸ್ಪತ್ರೆ ಖಾಸಗೀಕರಣ ಮಾಡ್ತಾರ? ಅರೆ, ಈಗಾಗಲೇ ಅವರು ಖಾಸಗಿ ಕಾರ್ಖಾನೆಯವರು ಈ ಕಾರ್ಖಾನೆಗಳು ಉದ್ಧಾರ ಮಾಡ್ತಾರಂತ ಏನು ಗ್ಯಾರಂಟಿ? ಮಾಡ್ಬೋದಾದ್ರೆ 2-3 ವರ್ಷದಲ್ಲಿ ಪಾಪ ಸಾಕಷ್ಟು ಆರ್ಥಿಕ ತೊಂದರೆಯಲ್ಲಿ ಇದ್ದಂಥ ಸಕ್ಕರೆ ಕಾರ್ಖಾನೆಗೆ ಅಧಿಕಾರದಲ್ಲಿ ಕೂಡ ಇದ್ದಾರೆ, ಅವ್ರದ್ದೇ ಸರ್ಕಾರ ಇದೆ, ಮಾಡ್ಬೋದಾಗಿತ್ತು. ಇವಾಗ ಯಾಕೆ ಚುನಾವಣೆ ವೇಳೆಯಲ್ಲಿ ಯಾಕೆ ಬಂದಿದ್ದಾರೆ? ಅದಕ್ಕೆ ನಮ್ಮ ಮತದಾರರು ಪ್ರಬುದ್ಧರಾಗಿದ್ದಾರೆ ಮತ್ತು ನಮ್ಮ ಒಂದು ಭರವಸೆ ಇದೆ, ಆ ಮತದಾರರು ಒಂದು ಒಳ್ಳೆ ನಿರ್ಣಯ ತಗೊಳ್ತಾರಂತ. ಅದಕ್ಕೆ ಆ ಮತದಾರರು ಕೂಡ ಒಂದು ನಾವು ಧನ್ಯವಾದಗಳನ್ನು ಕೂಡ ಈ ಮುಖಾಂತರ ಸಲ್ಲಿಸ್ತೇವೆ. ಈಗ ವೈಯಕ್ತಿಕವಾಗಿ ವಿಶೇಷವಾಗಿ ತಾವು ನವಲಗಟ್ಟಿಯಿಂದ ವಿಶೇಷವಾಗಿ ಒಂದ್ಸಲ ಕ್ಯಾಂಡಿಡೇಟ್ ಆಗಿದ ತಕ್ಷಣ ವಿಶೇಷವಾಗಿ ನಿಮ್ಮೂರಿನವರೇ ಆಗಿರ್ತಕ್ಕಂಥ ರುದ್ರಗೌಡ ಪಾಟೀಲ್ ಅಂತಕ್ಕಂಥವ್ರು ವಿಶೇಷವಾಗಿ ಮುಖಂಡರು ನಾಸಿರ್ ಭವನ್ ಪೈನಿಂದ ಪ್ರಮುಖ ಮುಖಂಡರಾಗಿ ಇದಾಗಿದ್ದಾರೆ. ಏನ್ ಸರ್ ಒಂದೇ ಊರಲ್ಲಿ ಬಿಗ್ ಟು ಬಿಗ್ ಫೈಟ್? ಇಲ್ಲಪ್ಪ, ನಮಗೇನು ಅದು ಫೈಟ್ ಅನಿಸ್ತಾನೆ ಇಲ್ಲ. ನಮಗೇನು ಯಾವ ಥರದ ಫೈಟನ್ನು ಅನಿಸ್ತಾ ಇಲ್ಲ. ನಮಗೆ ರೈತರದ್ದು ಷೇರುದಾರದ್ದು ತುಂಬ ಬೆಂಬಲ ಇದೆ. ಆ ರೀತಿ ನಮಗೇನು ಫರಕು ಬೀಳೋದಿಲ್ಲ. ಈಗ ಒಟ್ಟಾರೆ ಎದುರಾಳಿಗಳು ಈಗೇನು 2 ಪೆನದವಲ್ಲ, ನಿಮ್ಗೆ ಏನು ಎದುರಾಳಿಗಳೇ ಅಲ್ಲ ಅವರು, ನಿಮ್ ಮನ್ವೆ ಆಗುತ್ತೆ ಅಂತ ನಿಮ್ದು? ನಮಗೆ ಅಂದ್ರೆ ನಾವು ಫೀಲ್ಡ್ ಸರ್ವೆ ಮಾಡಿದೀವಲ್ಲ, ಜನರದ್ದು ಬೈ ಹಾರ್ಟ್ ಮಾತಾಡೋದು ಬೇರೆ, ಆರ್ಟಿಫಿಷಿಯಲ್ ಮಾತಾಡೋದು ಬೇರೆ, ಅದು ಅರ್ಥ ಆಗತ್ತೆ. ಒಟ್ಟಾರೆ ಗೆಲ್ತೀರಾ ಯುದ್ಧದಲ್ಲಿ? ಹಾ. ಏನ್ ಹೇಳಕ್ ಬಯಸ್ತೀರಾ ಕೊನೆಯದಾಗಿ ಎಲ್ಲ ರೈತ ಬಾಂಧವರಿಗೆ ಮತ್ತೆ ಕಬ್ಬಿನ ಷೇರುದಾರರಿಗೆ? ಕಬ್ಬಿನ ಷೇರುದಾರರಿಗೆ ದಯವಿಟ್ಟು ಹಡೆದ ತಾಯಿ ಒಬ್ಬರಾದರೆ ತಮಗೆ ಅನ್ನ ಕೊಡುವಂಥ ತಾಯಿ ಈ ಮಲಪ್ರಭಾ ತಾಯಿ, ಅವಳನ್ನು ಉಳಿಸಿಕೊಳ್ಳೋ ಜವಾಬ್ದಾರಿ ತಮ್ಮ ಮೇಲಿದೆ. ಮುಂದಿನ ದಿನಮಾನದಲ್ಲಿ ಅವಳು ನಮ್ಮ ಮನೇಲೇ ಇರಲಿ, ಅನಾಥಾಶ್ರಮಕ್ಕೆ ಹೋಗಬಾರ್ದು ಅಂತ ನಾನು ಈ ರೈತ ಪ್ಯಾನಲ್ಗೆ ಬಹುಮತ ಕೊಟ್ಟು ನಮ್ಮ ರೈತ ಪ್ಯಾನಲನ್ನು ಆರಿಸಿ ತಂದು ನಮ್ಮ ಸಾಕು ತಾಯಿಯನ್ನು ನಮ್ಮ ಮನೆಯಲ್ಲೇ ಇಟ್ಟುಕೊಳ್ಳೋಣ ಅಂತ ನಾನು ಈ ಮುಖಾಂತರ ಎಲ್ಲ ಷೇರುದಾರರಿಗೆ, ರೈತ ಬಾಂಧವರಿಗೆ ನನ್ನ ಕಳಕಳಿಯ ವಿನಂತಿ. ಇವೆಷ್ಟೋ ಪ್ರಶ್ನೆ ಗೊತ್ತಾಗಲ್ಲ. ಒಂದು ರೀತಿ ರೈತ ಸಂಘದ ಪ್ಯಾನಲ್ನ ಪ್ರತಿ ನೇತೃತ್ವ ವಹಿಸಿರ್ತಕ್ಕಂಥ ಮುಖಂಡರಾಗಿರ್ತಕ್ಕಂಥ ಶ್ರೀ ಬಸವರಾಜ್ ಮೊಕಾಶಿ. ಬ್ಯೂರೋ ರಿಪೋರ್ಟ್, ಬಸವರಾಜು, ಭಾರತ ವೈಭವ ನ್ಯೂಸ್, ಕಿತ್ತೂರು.
Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Vaibhav Daily Newspaper, BV News 5 Channel, and BV Fast Web News from all the talukas of Karnataka, Goa, and Maharashtra. If interested, send your resume to 9019229366.